ಸದಸ್ಯರಾದ ದೊಡ್ಡಣ್ಣ ಎಚ್ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ಪಾಟೀಲ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಚೆನ್ನೈ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲ್, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿಬಾಯಿ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348 ಮೇರೆಗೆ ತಕ್ಷಣ ಜಾರಿಗೆ ತರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ. ಮಾನ್ಯ ಸದಸ್ಯರಾದಂತಹ ದೊಡ್ಡಣ್ಣ ಎಚ್ ಪಾಟೀಲ್, ಅಶೋಕ್ ಸಿಎನ್, ಎಸ್.ಆರ್. ಪಾಟೀಲ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ ಚೆನ್ನೈ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿ, ಡಾಕ್ಟರ್ ಭರತ್ ಶೆಟ್ಟಿಬಾಯಿ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನಾಥ ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣವೇ ಹೊರನಡಬೇಕೆಂದು ನಾನು ಕೋರುತ್ತೇನೆ. ಮಾಡಿದವರು ಯಾರು? ಸದನವನ್ನು 10 ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ. ನಿಮಿಷಗಳ ಕಾಲ ಸದನವನ್ನ ಮುಂದೂಡಿಕೆ ಆಗಿದೆ. ಬಟ್ ಗಮನಿಸಬೇಕಾಗಿರುವಂತಹ ವಿಚಾರ 10 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸ್ಪೀಕರ್. 6 ತಿಂಗಳುಗಳ ಕಾಲ ಅಮಾನತು ಆದೇಶವನ್ನ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರ ಪ್ರಸ್ತಾಪ ಮಾಡಿದ್ದಾರೆ. ಸ್ಪೀಕರ್ ಅವರಿಗೆ ಎಲ್ಲಾ ರೀತಿಯ ಅಧಿಕಾರ ಇರುತ್ತೆ. ಕಾರಣ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ಮಾಡಿದ ರೀತಿಯಲ್ಲಿ ಶಾಸಕರ ನಡವಳಿಕೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಅವರಿಗೆ ಅಷ್ಟು ಅಧಿಕಾರ ಇರೋದ್ರಿಂದ 6 ತಿಂಗಳುಗಳ ಕಾಲ 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಯಾರ್ಯಾರು ಅಂತ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿ, ಧೀರಜ್ ಮುನಿರಾಜು ಸೇರಿದಂಗೆ ಇನ್ನೂ ಹಲವು ಹೆಸರುಗಳನ್ನ ಗಮನಿಸ್ತಾ ಇದ್ರಿ. 18 ಜನ ಬಿಜೆಪಿ ಶಾಸಕರು ಸಸ್ಪೆಂಡ್. ನೋಡಿ, 18 ಜನ ಬಿಜೆಪಿ ಶಾಸಕರು 6 ತಿಂಗಳುಗಳ ಕಾಲ ಅಮಾನತಾಗಿದ್ದಾರೆ. ದೊಡ್ಡನಗೌಡ, ಅಶ್ವಥ್ ನಾರಾಯಣ್ ಸಸ್ಪೆಂಡ್ ಆಗಿದ್ದಾರೆ. ಮುನಿರತ್ನ, ಬಸವರಾಜ್ ಮತ್ತಿಗೂಡು ಸೇರಿದಂತೆ ಪ್ರಮುಖ ಶಾಸಕರೇ ಸದನದ ನಿಯಮವನ್ನ ಉಲ್ಲಂಘನೆ ಮಾಡಿದ್ರ, ರೂಲ್ಸ್ ಬ್ರೇಕ್ ಮಾಡಿದ್ರ, ಈ ರೀತಿಯಾದಂತಹ ಕಾರಣ ಇದು ಫಸ್ಟ್ ಘಟನೆ ಅಲ್ಲ. ಈ ಹಿಂದೆ ಯಾರೆಲ್ಲ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ಮಾಡಿದ್ದಾರೋ, ಸ್ಪೀಕರ್ ಸ್ಥಾನದ ಹತ್ರ ಹೋಗಿ ಕೆಲವರು ಆಟಾಟೋಪ ಮೆರೆದಿದ್ರಲ್ಲ, ಈ ಹಿಂದೆಯೂ ಕೂಡ ಅಮಾನತಾಗಿತ್ತು. ಆದ್ರೆ ಸ್ಪೀಕರ್ ಅವರಿಗೆ ಅಧಿಕಾರ ಇರುತ್ತೆ 1 ದಿನದ ಮಟ್ಟಿಗೇನೋ ಅಥವಾ 6 ತಿಂಗಳ ಮಟ್ಟಿಗೇನೋ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ. ಆದ್ರೆ ಇಲ್ಲಿ 1 ದಿನದ ಮಟ್ಟಿಗೆ ಎಲ್ಲ ಬದಲಾಗಿ 6 ತಿಂಗಳ ಕಾಲ ಅವ್ರನ್ನ ಅಮಾನತು ಮಾಡಿದ್ದಾರೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಯುಟಿ ಖಾದರ್ ಸ್ಪೀಕರ್ ಅವರು ಈ ತನ್ನ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. 18 ಜನ ಬಿಜೆಪಿ ಶಾಸಕರು, ಬಿಜೆಪಿ ನಾಯಕರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಆಗುತ್ತೆ. ಯಾವುದೇ ಒಂದು ವಿಚಾರ ನೀವು ಚರ್ಚೆ ಮಾಡ್ತೀರಿ ಅಂದ್ರೆ ಅದು ಚರ್ಚೆಗೆ ಮಾತ್ರ ಸೀಮಿತ ಆಗಿರಬೇಕು. ಅದನ್ನ ಹೊರತುಪಡಿಸಿ ಸದನದ ನಿಯಮಗಳನ್ನ ಗಾಳಿಗೆ ತೂರಿ ಸ್ಪೀಕರ್ ಸ್ಥಾನಕ್ಕೆ ಪೇಪರ್ ಎಸೆತೀರಿ ಅಂತ ಆದ್ರೆ ಸ್ಪೀಕರ್ ಸ್ಥಾನಕ್ಕೆ ತೋರಿಸಿರುವಂತಹ ಅಗೌರವ. ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರ ಸ್ಪೀಕರ್ ಅವರಿಗೆ ಇರುತ್ತೆ. ಡಾಕ್ಟರ್ ಶೈಲೇಂದ್ರ ಯುಟಿ ಖಾದರ್ ಶ್ರಮಿಸುತ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್.ಆರ್. ವಿಶ್ವನಾಥ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲ್, ಸಿ.ಕೆ. ರಾಮಮೂರ್ತಿ,
यशपाल से स्वर्ण, हरीश बीपी, डॉक्टर भरत शेट्टी, विनय मुनिरत्न, बसवराज ಮುತ್ತಿಮೂಡ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಯುಟಿ ಖಾದರ್ ಶ್ರಮಿಸುತ್ತಾರೆ. ಆದರೆ ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಓಕೆ, 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಲಾಗಿದೆ. 18 ಬಿಜೆಪಿ ಶಾಸಕರನ್ನ ಸದನದಿಂದ ಈಗ ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ನಿನ್ನೆಯಿಂದಲೂ ಕೂಡ ಹನಿ ಟ್ರ್ಯಾಪ್ ಕದನ ಯಾವ ರೀತಿಯಾಗಿ ಜಟಾಪಟಿಯನ್ನ ಉಂಟು ಮಾಡ್ತು ಗಮನಿಸ್ತಾ ಇದ್ದೀರಿ. ಸ್ವಪಕ್ಷದವರೇ ತೆಗೆದಂತ ಈ ಒಂದು ತಕರಾರು, ಹನಿ ಟ್ರ್ಯಾಪ್ ಕದನ ಯಾವ ರೀತಿ ಇವತ್ತು ಡೆವಲಪ್ಮೆಂಟ್ಸ್ ಗಳನ್ನ ಮಾಡಿರುವಂತದ್ದು, ಜೊತೆಗೆ ಸದನದಲ್ಲಿ ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವುದನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಸದನದಲ್ಲಿ ಗದ್ದಲ, ಕೋಲಾಹಲ ಜೋರಾದಂತ ಬೆನ್ನಲ್ಲಿ, ಸದನದ ನಿಯಮನ ಉಲ್ಲಂಘನೆ ಮಾಡಿದಂತ ಬೆನ್ನಲ್ಲಿ ಈಗ ಸ್ಪೀಕರ್ ಯುಟಿ ಖಾದರ್ 18 ಶಾಸಕರನ್ನ 6 ತಿಂಗಳ ಕಾಲ ಸದನದಿಂದ ಅಮಾನತು ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಸೇರಿದಂತೆ ಶಾಸಕರಾದಂತಹ ಹರೀಶ್ ಪೂಂಜಾ, ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಪ್ರಮುಖ ಶಾಸಕರು, ಘಟಾನುಘಟಿ ನಾಯಕರನ್ನ ಈಗ ಸದನದಿಂದ ಅಮಾನತು ಮಾಡಲಾಗಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಹನಿ ಟ್ರ್ಯಾಪ್ ವಿಚಾರ ಕೋಲಾಹಲ ಸೃಷ್ಟಿ ಮಾಡ್ತು. ಆದ್ರೆ ಸದನದ ನಿಯಮಗಳನ್ನ ಮೀರಿ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿದ್ರು ಅನ್ನೋ ಕಾರಣಕ್ಕೆ 18 ಬಿಜೆಪಿ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ಏನಾಗ್ತಾ ಇದೆ ಬೆಳವಣಿಗೆ, ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಹೋಗೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ಹನಿ ಟ್ರ್ಯಾಪ್ ಕೋಲಾಹಲ ಇದು ಎಷ್ಟರ ಮಟ್ಟಿಗೆ ಇವತ್ತು ಸದನದಲ್ಲಿ ಚರ್ಚೆ ಆಗಿತ್ತು ಅಥವಾ ಗದ್ದಲವನ್ನ ಎಬ್ಬಿಸಿತ್ತು ಅಂತ ಹೇಳಿ ಕೇಳಿದ್ರೆ, ಬಿಜೆಪಿಯ ಶಾಸಕರುಗಳು ತಾವು ಕುಳಿತಿದ್ದಂತ ಕುರ್ಚಿಯಿಂದ ಎದ್ದು ಬಂದು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ತಮ್ಮ ಕೈಯಲ್ಲಿದ್ದಂತ ಪೇಪರ್ ಅನ್ನ ಎತ್ತಿ ಎಸಿತಾರೆ. ನಿನ್ನೆ ಸಿಡಿಗಳನ್ನೆಲ್ಲ ತೋರಿಸಿದ್ರು, ಖಾಲಿ ಸಿಡಿಗಳನ್ನ ತೋರಿಸಿ ಹನಿ ಟ್ರ್ಯಾಪ್ ವಿಚಾರವಾಗಿ ಆರೋಪ ಮಾಡಿದ್ರಲ್ಲ ರಾಜಣ್ಣ ಅವರು, ಅದನ್ನ ಇವರೆಲ್ಲರೂ ಕೂಡ ಹೌದು ಹನಿ ಟ್ರ್ಯಾಪ್ ಇದು ತನಿಖೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿನ್ನೆಯೂ ಕೂಡ ಗದ್ದಲ ಆಗಿತ್ತು. ಇವತ್ತು ಕೂಡ ಸೇಮ್ ಗದ್ದಲ. ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕೋಸ್ಕರ ಊಟದ ವಿರಾಮದ ನಂತರ ಸ್ಪೀಕರ್ ಬಂದವರು 18 ಜನ ಬಿಜೆಪಿಯ ಶಾಸಕರನ್ನ 6 ತಿಂಗಳುಗಳ ಕಾಲ ಅಮಾನತು ಮಾಡಿ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯಾರು ಅಮಾನತಾಗಿದ್ದಾರೆ ಅವರು ಹೊರಗಡೆ ಹೋಗಿ ಅಂತೇಳಿ ಹೇಳ್ತಾ ಇದ್ದಾರೆ. 18 ಜನ ಶಾಸಕರನ್ನ ಅಮಾನತು ಮಾಡಿರುವಂತ ಈ ನಿರ್ಧಾರ ಅದು ಹನಿ ಟ್ರ್ಯಾಪ್ ವಿಚಾರವಾಗಿ ಗದ್ದಲವನ್ನ ಎಬ್ಬಿಸಿದ್ರು. ಸದನದ ಒಳಗಡೆ ಸದನದ ಬಾವಿಗಿಳಿದು ಗಲಾಟೆ ಮಾಡಿ ಕೈಯಲ್ಲಿದ್ದಂತ ಪೇಪರ್ ಹರಿದಾಕಿದ್ರು ಸ್ಪೀಕರ್ ಅನ್ನೋ ಕಾರಣಕ್ಕೋಸ್ಕರ ಯುಟಿ ಖಾದರ್ ಅವರು 18 ಜನ ಬಿಜೆಪಿ ಶಾಸಕರನ್ನ, ಅಶ್ವಥ್ ನಾರಾಯಣ ಅವರಿದ್ದಾರೆ, ಹರೀಶ್ ಪೂಂಜಾ, ಮುಂದಿನ ಅಧಿವೇಶನಕ್ಕೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ. 6 ತಿಂಗಳ ಒಳಗಾಗಿ ನೋಡಿ, 6 ತಿಂಗಳುಗಳ ಕಾಲ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನ ಹೊರಡಿಸಿರೋದು ಇದು ಮತ್ತೊಂದು ರೀತಿಯಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. ಶ್ರುತಿ, ಓಕೆ ಫೈನ್ ರಂಜಿತ್. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ವಿ. ಇವತ್ತು ಕೊನೆಯ ದಿನದ ಸದನ ಆಗಿತ್ತು. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲೇ ಬಿಜೆಪಿ ನಾಯಕರು ತಮ್ಮ ಕೈಯಲ್ಲಿದ್ದಂತಹ ವಿಧೇಯಕದ ಪ್ರತಿಯನ್ನ ಹರಿಯೋ ಮೂಲಕ ಸ್ಪೀಕರ್ ಚೇರಿಗೆ ಅದನ್ನ ಎಸೆಯೋ ಮೂಲಕ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕೆ 18 ಜನ ಬಿಜೆಪಿ ಶಾಸಕರನ್ನ 6 ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡಿ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ತಾನೇ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. 6 ತಿಂಗಳ ಕಾಲ ಯಾವುದೇ ಸದನ ಆದ್ರೂ ಕೂಡ ಈ 18 ಬಿಜೆಪಿ ಶಾಸಕರು ಆ ಸದನದಲ್ಲಿ ಆಗೋ ಹಾಗಿಲ್ಲ, ಅವಕಾಶ ಇರಲ್ಲ. ನಾವಾಗ್ಲೇ ಹೇಳ್ತಾ ಇದ್ನಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಅವರು ಆಗ್ಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ, ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಮೇಲೆ ನಮ್ಮ ಪಕ್ಷ ಏನ್ ಮಾಡಬೇಕು ಮಾಡೇ ಮಾಡ್ತಾರ, ಅದಕ್ಕಂತೂ ಯಾರಿಗೂ ಸ್ಪೇರ್ ಅಂತೂ ಮಾಡಂಗಿಲ್ಲ. ಹಾಗಿದ್ಮೇಲೆ ಗದ್ದಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅದ್ರ ಮೇಲೆ ಒತ್ತಾಯ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್. ಸರ್, SIT ಮಾಮೂಲಾಗತ್ತೆ, ಸಿಬಿಐ ತನಿಖೆ ಕೊಡಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಸರ್, ಅದೇನ್ ಬೇಕಾಗಿಲ್ಲ.
ರಾಜಣ್ಣ ಅವ್ರು ತಮ್ಗೆ ಅನ್ಯಾಯ ಆಗಿದೆ, 48 ಜನರಿಗೆ ಅನ್ಯಾಯ ಆಗಿದೆ, ಅವರನ್ನ ಮುಗಿಸುವಂತ ಹುನ್ನಾರ ಅಂತೇಳಿ ಹೇಳಿದ್ದಾರೆ ರಾಜಕೀಯವಾಗಿ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್, ಅಥವಾ ಇದು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನ?